ಇದೇನಕ್ಕ ಆರಾಮಾಗಿ ಕುತ್ಕೊಬಿಟ್ಟೆ. ಯಾಕೆ ಹೋಗಿಲ್ವಾ ಎಲ್ಗುವೆ? ಇಲ್ಲ ಕಣ್ ಬಾ ಬಾ ಕುತ್ಕೊಯ್ತಾಗೆ. ಒಬ್ಳೆ ಕೂತ್ಬಿಟ್ಟಿದಿ, ನಿಮ್ಮ ಅತ್ತೆ ಬಂದಿಲ್ವಾ ಇನ್ನುವೆ? ಏನಿವಾಗ ಮಗಳು ಮನೇಲೆ ಸೇರ್ಕೊಬಿಟ್ಟದಲ್ಲ. ಅಯ್ಯೋ ಇರ್ಲಾ ಹಾಕವ ಎಲ್ಲೋ, ಅವ್ರಿಗೆ ಎಲ್ಲಿ ಇಷ್ಟ ಆಗುತ್ತದೆ ಅಲ್ಲಿ ಇರ್ಲಾ ಹಾಕು. ನಾವ್ ಯಾಕೆ ಬೇಡ ಅನ್ನವ? ಇರ್ಲಾ ಹಾಕು. ರಾಣಿ ಒಳಗೆ ಅವಳೆ, ಮದ್ವೆಗಿದ್ವೆ ಮಾಡಿ ಈಗ? ಅಯ್ಯೋ ತಡೆಯವ, ಈಗ ತಾನೇ ಸುಧಾರಿಸ್ಕೊತಾವಿ, ಮಾಡಕ್ಕಾಯ್ತದೆ ಏನು ಅರ್ಜೆಂಟು? ಈಗ ಇಬ್ರು ಮಾಡಿ ಸಾಕಾಗಿವಿ. ಅಲ್ಲ ನಿನ್ ಮಗನೇ ದೊಡ್ಡವನಲ್ವಾ ರಾಣಿಗಿಂತ, ಅದಕ್ಕೆ ಇವಳು ಮಾಡ್ಬಿಟ್ರೆ ಪಾಪ ಅವನಿಗೂ ಮಾಡ್ಬೋದಲ್ಲ ಅಂತ. ಅವನಿಗೆ ಏನು ಆತರ ಹಾಕು, ಗಂಡ ಇದೆ ಅಲ್ವಾ ನಿಧಾನ ಕಾಯ್ತಾನೆ. ಇವಳು ಒಬ್ಳು ಮಾಡ್ತೀವಿ ಅಷ್ಟೇ ಕಷ್ಟಪಟ್ಟು, ಅವನಿಗೆ ಏಕಂಡು ಅವನೇ ಮದ್ವೆ ಆಗದೆಯಾ. ಕೆಲ್ಸಕ್ಕೆ ಹೋಯ್ತಾನಲ್ವಾ ಅಲ್ಲೇ? ಹೋಯ್ತಾನೆ ಅದ ಫ್ಯಾಕ್ಟ್ರಿಗೆ. ಓಲಿ ಓಲಿ. ಪೂಜಾ ಫೋನ್ ಮಾಡಿದ್ಲಾ? ಮಾಡೇ ಇಲ್ಲಪ್ಪ, ಸುಮಾರು ದಿನ ಆಯ್ತು. ಅಯ್ಯೋ ಪಾಪಕ್ಕಂತ ಹಾಕು. ಎಂತ ದೊಡ್ಡ ಮನೆ ಕೊಟ್ಟು ಏನು ಪ್ರಯೋಜನ? ಬಡವ್ರ ಮನೆ ಅಂದ್ರೆ ಬಡವ್ರ ಮನೆ ಅಂತೀವಿ, ದೊಡ್ಡವ್ರ ಮನೆ ಅಂದ್ರೆ ಅದೊಂಥರ ಕಷ್ಟ. ಕಷ್ಟ ಬಿಡು, ಭಾರಿ ಕಷ್ಟ ಕನಕ. ಯಾಕ್ಲೆ ಹೆಂಗ್ ಮಾತಾಡ್ತಿದಿ? ಏನಾಯ್ತು, ಯಾರ ಬಗ್ಗೆ ಮಾತಾಡ್ತಿದಿ? ಅಯ್ಯೋ ಇನ್ನೇನಕ್ಕ ಪಾಪ, ದೊಡ್ಡವ್ರ ಮನೆಗೆ ಅಂತ ನಿನ್ ಮಗಳು ಕೊಟ್ಟೆ ಪೂಜನ, ಪಾಪ ನೆಮ್ಮದಿನೇ ಇಲ್ಲ. ಅದಕ್ಕೆ ಯಾತವ್ ಹೇಳ್ಕೊಳಕಾಯ್ಕಿಲ್ಲ ಬಿಡಕಾಯ್ಕಿಲ್ಲ. ಬಡವ್ರ ಮನೆ ಕೊಡೋದ ಅಂದ್ರೆ ಅದೊಂಥರ ಕಷ್ಟ, ಹಿಂಗ್ ದೊಡ್ಡವ್ರ ಮನೆ ಕೊಟ್ರೆ ಇದೊಂಥರ ಕಷ್ಟ. ಏನ್ ಮಾಡೋದಲ್ವಕ್ಕ? ಯಾಕೆ ನನ್ನ ಮಗಳಿಗೆ ಏನಾಗಿರೋದು? ಚೆನ್ನಾಗಿ ಅವಳಲ್ಲ? ಯಾಕ್ಲೆ ಏನೇನೋ ಮಾತಾಡ್ತಾ ಇದೆಯಲ್ಲ? ವಾ ನಿಂಗೆ ಏನು ಗೊತ್ತಿಲ್ವಾ? ಏನು? ಸುಮ್ಮನೆ ಇರು. ಪಾಪ ನಿನ್ ಮಗಳು ಪೂಜಂಗ್ ನೆಮ್ಮದಿನೇ ಇಲ್ವಂತೆಲ್ಲ. ಏನ? ಯಾರು ಹೇಳ್ದಾರ ನಿನ್ಗೆ? ಯಾಕಕ್ಕ ನಿಂತವ್ ಏನು ಹೇಳ್ಕೊಳಕಿಲ್ವ ಅವಳು? ಅಯ್ಯೋ ಪಾಪ ಹೆಂಗ್ ತಾನೇ ಹೇಳ್ಕೊಂಡಳು. ಅಪ್ಪನ ಮನೆಗೆ ಏನು ಹೇಳ್ಕೊಬಾರ್ದು, ಬೇಜಾರು ಮಾಡ್ಕೊತಾರೆ ಅಂತ ಹೆಂಗೋ ಸಹಿಸ್ಕೊಂಡು ನರ್ಕ ಅನ್ಬೋಸ್ಕ ಇದ್ದಾಳಂತೆ. ಲೇ ಏನೇನೋ ಮಾತಾಡ್ಬೇಡ, ಸುಮ್ ಕೂತ್ಕೋ. ಓಹೋ ನಾನು ನೋಡ್ತಾನೆ ಅಷ್ಟೊತ್ತಿಂದ. ಯಾಕೆ ನನ್ನ ಮಗ್ಳು ಹೇಳಕ್ ಬಂದಿಲ್ಲ ನಿನ್ಗೆ? ಆಯ್ತಲ್ಲ ಜೀವನ ಮಾಡಕ್ ನರ್ಕ ಅನ್ಬೋಸ್ತಾನಿ ಅಂತ. ಚೆನ್ನಾಗಿ ಮಾತಾಡ್ತಿದ್ದಿ ಬಿಡು. ನಮ್ಮ ಮಕ್ಳು ಹಂಗೆ ಅನ್ಕೋಬೇಕು ಕಲೆ ಎಲ್ಲಾರ್ನು. ಅಯ್ಯೋ ಇದಕ್ಕಕ್ಕ ನನ್ಗೆ ಬೋದಿ ಅಂತ ಇನ್ನೇನು ಏನ್ ಮಾತಾಡ್ತಾರ ನೀನು? ನನ್ನ ಮಗ ಚೆನ್ನಾಗದೆ, ನೀನು ಇಲ್ದಾರ್ದೆಲ್ಲ ಮಾತಾಡ್ತೀಯಲ್ಲ. ನಿನ್ಗೆ ಹೇಳಕ್ ಬಂದಿಲ್ಲ ಅವಳು, ನನಗೆ ಹೇಳಕಿಲ್ಲ. ಹಂಗೇನಾದ್ರೆ ಹೇಳ್ತಿದ್ಲು ನನಗೆ, ನಿನಗೆ ಬಂದು ಹೇಳ್ತಿದ್ಲಾ? ಯಾರು ಹೇಳ್ದಾರ ನಿನ್ಗೆ? ಅಯ್ಯೋ ನಿನ್ ಮಗ್ಳೆ ಕಣವ, ಕಾವಿನಗ್ ಫೋನ್ ಮಾಡಿದ್ಲು ನನ್ನ ಮಗಳಿಗೆ. ಹಂಗೆ ಅವಳ ಜೊತೆ ಹೇಳ್ಕೊಂಡು ಹೇಳ್ತಾ ಇದ್ಲು. ನಿನ್ ಮಗಳಿಗೆ ಹೇಳಿದ್ಲು ಏನಂತ? ಅಯ್ಯೋ ಜಗಳಕ್ಕೆ ಬತ್ತಿದ್ದೀನಿ ನೀನು ಬಿಡು, ಹೋಯ್ತೀನಿ. ಅಯ್ಯ ಅದೇನು ಹೇಳ್ಬಿಟ್ಟು ಹೋಗು, ಅರ್ಧಂಬರ್ಧ ಹೇಳ್ಬಿಟ್ಟು ಹೋಗುವೆ. ಏನಂತ ಹೇಳಿದ್ಲು? ಯಾವಾಗ ಫೋನ್ ಮಾಡಿದ್ಲು? ಮಾಡಿದ್ಲಿ ಗೊಸಿ ದಿವಸದಲ್ಲಿ ಫೋನ್ ಮಾಡ್ಬಿಟ್ಟು ಏನು ಹೇಳ್ತಿದ್ದೀರಾ ಅಳ್ತಿದ್ಲು. ಅಲ್ಲೇ ಪಕ್ಕದಲ್ಲೇ ಕೂತಿದ್ದೆ ನಾನುವೆ. ಕಾವ್ಯನ ಕೇಳಿದ್ಲು ಯಾಕೆ ಏನಾಯ್ತು ಹೇಳು ಹೇಳು ಅಂತ. ಆಗ ಹೇಳಿದ್ಲು, ಅಯ್ಯೋ ನೆಮ್ಮದಿ ಇಲ್ಲ ಕಣೆ, ಅದೇ ಯಾವ್ದೊಂದು ಹುಡುಗಿ ಬಂದಿದ್ದದಂತೆ. ಅವೇ ನಿನ್ಗಡೆ ನಿಮ್ಮ ಅಳಿಮಯ್ಯ ಪೂಜನ ಗಂಡ ಸುತ್ತಾನಂತೆ, ಯಾವಾಗ್ಲೂ ಅಂಟ್ಕೊಂಡಂಗೆ ಇದ್ದಾರಂತೆ, ಫ್ರೆಂಡು ಅನ್ಕೊಂಡು. ಏನಾ? ಏನು ಹಿಂಗೆ ಹೇಳ್ತಾ ಇದ್ದೀ? ನೋಡು, ಸುಮ್ನೆ ಏನೋ ಹೇಳ್ಬೇಡ, ನಾನಂತಾರ ಹುಚ್ಚಿ. ಆಮೇಲೆ ಅಯ್ಯೋ ಇದ್ಯಾಕ ಜಗಳಕ್ಕೆ ಬಂದಿ? ಸುಮ್ನೆ ಹೇಳಕ್ ಹುಚ್ಚ ನನಗೆ? ಇಲ್ದರದೆಲ್ಲ ಹಂಗೆ ಹೇಳಕ್ಕಿಲ್ಲ ಕಣವ ನಾವು. ಅವಳು ಹೇಳಿರೋದಕ್ಕೆ ಹೇಳ್ತಿರೋದು. ಪಾಪ ಹೆಣ್ಣು ಜೀವನ ಹಂಗೆ ನರ್ಕ ಅನ್ಭವಿಸ್ತಾ ಇದೆ. ಇವಾಗ ಕೇಳ್ದಾನೆ ಅವಳೆಲ್ಲ. ಅವೆಣ್ಣು ಹೇಳಿದೋ ಇಲ್ವೋ ಪಾಪ ಅನ್ಬಿಟ್ಟು ಹೇಳಕ್ ಬಂದ್ರೆ ನನ್ನ ಮೇಲೆ ಕೂಗಾಡ್ತೀಯಲ್ಲ. ನಾನು ಸುಳ್ಳು ಹೇಳಿದ್ರೆ ಬೇಕಾರೆ ಫೋನ್ ಮಾಡಿ ಕೇಳು ನಿನ್ನ ಮಗಳಿಗೆ, ಹಿಂಗೆಲ್ಲ ಅಂತವಲ್ಲ ನಿಜವ ಅಂತ. ಓಹೋ ನನಗೆ ಮಾತಾಡುವೆ, ಸುಮ್ಮನೆ ಇದ್ಬಿಡುವೆ. ನಿನ್ನ ಮಗಳು ವಿಚಾರಿಸ್ಕೊ, ಪಾಪ ಹೆಣ್ಣಲ್ಲದೆ ಹೆಂಗಿದ್ದದು ಕೇಳ್ತೀನಿ ಫೋನ್ ಮಾಡಿ. ಏನಾರು ಇಲ್ಲಾಗಿಲ್ಲ ಅನ್ಬೇಕು, ಸುಮ್ಮನೆ ಬಿಡಕಿಲ್ಲ ನಿನ್ನ. ಕೇಳು, ಏನ್ ಬೇಡ ಅನ್ನ. ಯಾಕೆ ಎದ್ರಿಕೆ ನನ್ಗೆ? ನಿಜ ಹೇಳಕ್ಕೆ ಇಲ್ಲ ಅಂದಾಗಲ್ವಾ? ಅವನು ಏನಕ್ಕೆ ಯಾರೇ ಅನ್ನಕ್ಕಿಲ್ವಂತೆ, ಬರೀ ನಿನ್ ಮಗಳು ಮನೆ ಕೆಲಸ ಮಾಡಕ್ಕಂತ ಇರೋದು ಅಲ್ಲಿ. ಏನ್ ಫೋನ್ ಮಾಡ್ಕೊಳ್ತಿದ್ಲು ಅಲ್ಲ, ನನ್ನ ಜೊತೆ ಹೇಳ್ದ ನಿನ್ ಮಗಳ ಜೊತೆ ಹೇಳ್ತಿದ್ಲಾ? ಅಯ್ಯೋ ಇಷ್ಟು ಹೇಳ್ತಿದ್ರು ನಂಬಿಕೆ ಬತ್ತಲ್ವಾ ನಿನ್ಗೆ? ಅಷ್ಟೇ ಅಲ್ಲ, ಅವ್ರ ಮನೇಲಿ ಒಬ್ರು ಇಲ್ವಂತ ಮನೆ ಕೆಲಸರು. ಇವಳು ಒಬ್ಳೆ ಎಲ್ಲಾನು ಮಾಡ್ಬೇಕಂತೆ. ಅವಳು ಆರ್ಗಿತಿನೂ ಮಾಡಕ್ಕಿಲ್ಲ, ಇನ್ನು ಅವ್ರ ಅತ್ತೆನೂ ಮಾಡಕ್ಕಿಲ್ಲ. ಅವಳು ಒಬ್ಳೆ ಸಾಕಾಗ್ಬೇಕಂತೆ. ಇನ್ನು ಅವಳ ಗಂಡನೂ ಅದೇ ಅವಳ ಜೊತೆ ಹಾಕೊಂಡು ಮನೇಲೆ ಇದ್ದಾಳಂತೆ. ಅವಳು ಫ್ರೆಂಡು ಅನ್ಕೊ ಬಂದಿದ್ದಾಳಂತೆ, ಅವನ ಜೊತೆ ಹಾಕ ತಿರುಗ್ತಾವಳೆ. ಅವನು ಅಷ್ಟೇ ಅವಳಿಂದಗಡೆನೆ ಸುತ್ತಾನಂತೆ. ಇನ್ನೂ ಏನೇನೋ ಹೇಳಲ್ಲು. ನೀನ್ ಜಗಳಕ್ಕೆ ಬತ್ತಿ ಹೋಯ್ತೀನಿ ಹಾಕು. ಏನೋ ಪಾಪ ಕೇಳಿ ವಿಚಾರಿಸಿ ಸರಿ ಮಾಡ್ತಿ ಅಂತ ಹೇಳಕ್ ಬಂದ್ರೆ ನೀನ್ ನೋಡು ಹೆಂಗಾಡ್ತಿ. ಹೋಯ್ತೀನಿ ಬಿಡು ಆಯ್ತು. ಫೋನ್ ಮಾಡ್ತೀನಿ ಅವಳಿಗೆ, ಏನಾರು ಇಲ್ಲ ಅನ್ಬೇಕು. ಪಾಪ ಬೆಣ್ಣೆ ಇಲ್ಲ ಅಂದೇನೋ ನಿನ್ಗೆ? ನಮ್ಮವ್ವ ಕೊರುಗ್ತಾಳೆ, ಇನ್ನು ಬೇಜಾರು ಮಾಡ್ಕೊತಾಳೆ ಅಂತ ನಾಜುಕಾಗಿ ಬಾಯಿ ಬಿಡ್ಸ್ಕೊ. ಹಿಂದೆ ಬಡಾರ್ ಅಂದ್ರೆ ಏನು ಹೇಳು? ಫೋನ್ ಮಾಡಿ ಕೇಳ್ಕೊ, ಹೋಯ್ತೀನಿ. ಹಬ್ಬ, ಈಗ ಮನ್ಸಿಗೆ ಸಮಾಧಾನ ಆಯ್ತು. ಜಾಸ್ತಿ ಕೊಬ್ಬಾಡ್ತಿದ್ಲು, ಹಂಗೆ ಆಗ್ಬೇಕು ಇವಳಿಗೆ. ಈಗ ಸಮಾಧಾನ ಆಯ್ತು ನೋಡಿ ನನಗೆ. ಯಪ್ಪ ಇವಳೆ ನಿಂಗೆ ಹೇಳ್ತಾವಳೆ. ನನ್ನ ಮಗಳು ಹೆಂಗೋ ಒಳ್ಳೆ ತಗ ಸೇರ್ಕೊಂಡ್ಲು, ಚೆನ್ನಾಗಿ ಅವಳೆ ನೆಮ್ಮದಿಯಾಗ ಅವಳೆ ಅಂತ ಅನ್ಕೊಂಡ್ರೆ ಇದೇನು ಹಿಂಗಂತಾಳಲ್ಲ. ತಡಿ ಫೋನ್ ಮಾಡಿ ಕೇಳೇ ಬಿಡದ. ಹಲೋ ಹಲೋ, ಹೇಳಮ್ಮ, ಚೆನ್ನಾಗಿದ್ಯಾ? ನನ್ನ ಅಂದ ಚಂದ ಹಂಗಿರ್ಲಿ. ಏನು ನಿಂದು? ಯಾಕೆ ನಿಮ್ಮ ಅವ್ವ ಸತ್ತೋಗಿದ್ದಾಳ? ಇದಕ್ಕಮ್ಮ ಹಿಂಗೆ ಮಾತಾಡ್ತಿದಿ? ಮತ್ತಿನ್ನೇನು? ನೀನು ಬಿಡು, ಏನು ಹೇಳ್ಕೊಳಕಿಲ್ಲ. ನಾವೆಲ್ಲ ಯಾರು ನಿಂಗೆ ಹೇಳ್ಕೊಳಕ್ಕೆ? ಆದಿ ಬೀದಿಲಿ ಹೋಗೋರ್ತವೆಲ್ಲ ಹೇಳ್ಕೊತಿದ್ದಿ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಿದ್ದಿ? ಏನಾಯ್ತು? ಚೆನ್ನಾಗಿದ್ಯೋ ಇಲ್ವನೇ ನೀನು? ಚೆನ್ನಾಗಿ ನೋಡ್ಕೊತಿದ್ದಾರಾ? ನಿನ್ನ ಗಂಡ ಯಾವಳನ್ನ ಕಟ್ಕೊತಿರುಗ್ತದನ್ನಂತೆಲ್ಲ? ಏನ? ಯಾರವ ಹೇಳ್ದ ನಿಂಗೆ? ಇದ್ಯಾಕೆ ಇವತ್ತು ಏನೇನೋ ಮಾತಾಡ್ತಿದ್ದಿ? ಸುಮ್ಮನಿರು, ನನ್ನೇ ಬಾಯಿ ಮುಚ್ಚಿಸ್ಬೇಡ. ನೀನು ಹೇಳ್ದಂತೆ ಕಾವಿನ ಫೋನ್ ಮಾಡಿ ಹಾಳೆ ಹೇಳ್ಬಿಟ್ಟವಳೆಲ್ಲ. ನಾನೇ ಕೇಳನೆ? ಪಾಪ ಅಷ್ಟು ಚೆನ್ನಾಗಿ ನೀವು ಚೆನ್ನಾಗಿ ನೋಡ್ಕೊತಾರೆ ಇಲ್ಲಿ. ಇಲ್ಲರದೆಲ್ಲ ಹೇಳಕ್ಕದ? ಸುಳ್ಳು ಹೇಳ್ಬೇಡ ಪೂಜಾ, ನಿಜ ಹೇಳು. ಚೆನ್ನಾಗಿದ್ದೇ ಇಲ್ವೋ? ಏನಂತೆ ಒಂದು ಬತ್ತಿನ ತಡಿ ಗಾಳಿ ಬಿಡ್ತೀನಿ ಎಲ್ಲರಿಗೂ. ಮಾಡ್ಕೊಡಿ ಅಂತ ಒಂದೇ ಸಮ ಪೀರ್ ಹಾಕೊಂಡು ಈಗ ಹಿಂಗೆ ಮಾಡ್ತಾ ಇದ್ದಾರಾ? ಅಮ್ಮ ಸುಮ್ಮನಿರು ನೀನು. ನಾನು ಹೇಳಿದ್ನ ನಿನ್ಗೆ ಯಾರೋ ಏನೋ ಹೇಳಿದ್ರು ಅಂತ? ಮತ್ತೆ ಅವಳು ಹೆಂಗೆ ಹೇಳ್ಬಿಟ್ಟಳು? ಸುಮ್ಮನೆ ಹೇಳ್ಬಿಟ್ಟಳ? ಎಂಥದ್ದು ಇಲ್ಲ, ಚೆನ್ನಾಗಿ ಹಂಗಾಗಿದ್ರೆ ನಾನು ಹೇಳ್ಕೊಳ್ವೆ. ನಿಂತವು ಹೇಳ್ಕೊಳ್ದಾನೆ ಇರ್ತಿದ್ನ. ಇಲ್ಲ ಕಣ್ ಸುಮ್ಮನೆ ತಲೆ ಕೆಡ್ಸ್ಕೊಬೇಡ. ಯಾರ್ಯಾರೋ ಏನೇನೋ ಅಂತಾರೆ ಅಂತ. ನಿಮ್ಗೆ ಯಾರು ಹೇಳ್ದರು? ರವ್ವನೇ ಬಂದಿದ್ಲು ಕಣೆ ಇವಾಗ.
ಮಗಳ ಜೊತೆ ಹಿಂಗೆಲ್ಲ ಹೇಳವಳೆ. ಪಾಪ ನೆಮ್ಮದಿ ಇಲ್ವಂತ ಹೆಣ್ಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಕೂತಿದ್ಲು. ನಾನು ಅಯ್ಯಪ್ಪ ಇದೇನು ತಡಿ ಅಂತ ಫೋನ್ ಮಾಡಿದೆ. ಹಂಗೇನು ಇಲ್ಲ ತಾನೇ? ಇಲ್ಲ ಇಲ್ಲ. ಯಾಕೆ ಬಾ, ನೀನು ಒಂದು 4 ದಿನ ಇದ್ಬಿಟ್ಟು ಹೋಗುವೆ, ಗೊತ್ತಾಯ್ತದೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂತ. ಅವ್ರು ಹೊಟ್ಟವರಿಗೇನು ಹಂಗೆ ಹೇಳಿರ್ಬೇಕು. ನೀನು ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು, ಚೆನ್ನಾಗಿವನಿಕಂತೆ. ಬಾ ಸಿದಿನಿ ಇದ್ದೋಗುವೆ. ನಿಜ ತಾನೇ? ನಾನೇ ಕಮ್ಮ ಸುಳ್ಳು ಹೇಳನೆ. ಸರಿ ಸರಿ, ಹಂಗದೆ ಸರಿ. ಬರ್ತೀನಿ ಬಿಡಿ, ನಂದು 2 ದಿನ ಬಿಟ್ಕೊಂಡು. ಆ ಶಾಂತಿಗೆ ಮಾಡ್ತೀನಿ ಸುಮ್ಮನಿರೀಗ. ಮಡ್ಗಿಲಿ ಫೋನ್ ಒಳಗೆ ಗಾಳಿ ಬಿಡ್ಸ್ಬಿಟ್ಟು ಬರ್ತೀನಿ. ಅಮ್ಮ ಸುಮ್ಮನಿರು, ಏನು ಕೇಳಕ್ಕೆ ಹೋಗ್ಬೇಡ. ಯಾಕೆ? ಅವರೇನೋ ಹೊಟ್ಟವ್ರಿಗೆ ಮಾತಾಡ್ತಾರೆ, ಸುಮ್ಮನಿರು. ನೀನು ತಲೆ ಕೆಡ್ಸ್ಕೊಬೇಡ. ಇದಕ್ಕೆಲ್ಲ ಕಾಯ್ತಾ ಇರ್ತಾರೆ. ನಾ ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ನಮ್ಮ ಪಾಡನೋ ಇರಬೇಕು. ಅವಳು ಏನಾರು ಅನ್ಕೊಳ್ಳಿ. ಸುಮ್ಮನಿರು ನೀನು. ಹಂಗಂತ ಅವಳು ಮಾತಾಡ್ದಂಗೆಲ್ಲ ಮಾತಾಡಲಿ ಅಂತ ಸುಮ್ಮನೆ ಕೂತ್ಕೊಳಕ್ಕಾಗದ? ಹಂಗಂತ ಜಗಳಕ್ಕೆ ನಿಂತ್ಕೊಂಡು ಈಗ ಜಗಳ ಕಾಳನೇ ಕೇಳ್ತೀನಿ, ಸುಮ್ಮನಿರು. ಅಡುಗೆಲಿ ಫೋನ ನೀನು ಮಾಡ್ತೀನಿ ಅವಳಿಗೆ. ಅಲ್ಲ, ಈ ಕಾವ್ಯ ಹೇಳ್ಬಿಟ್ಟಾಳಲ್ಲ ಆಲೆಯ, ಹೇಳಿನಷ್ಟು ಬಗ್ಗೆಂದು ಹೇಳ್ಬಿಡ ಅಂತ ರವ್ವಂಗೆ ಹೇಳ್ಬಿಟ್ಟಾಳೆ. ಆ ರವ್ವನ ಬಾಯಿ ಸರಿ ಇದ್ದದ, ಹೋಗಿ ನಮ್ಮ ಅವ್ವಂಗೆ ಹೇಳ್ಬಿಟ್ಟಾಳೆ ಆಲೆಯ. ಅದಕ್ಕೆ ಆ ಜೊತೆ ಏನು ಹೇಳ್ಕೊಳ್ಳೇಬಾರ್ದು. ತಡೆದು ಮಾಡ್ತೀನಿ ಅವಳಿಗೆ. ಹಲೋ, ಓ ಹಲೋ, ಹೇಳೇ. ಏನಿವತ್ತು ನೆನ್ಸ್ಕೊಂಡು ನೀನೇ ಫೋನ್ ಮಾಡ್ಬಿಟ್ಟಿದ್ದಿ? ಏನು ಸಮಾಚಾರ? ಏಯ್ತು, ನೀನು ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ಕಣೆ. ನಿಮ್ಮಂತೆ ಫ್ರೆಂಡ್ಸ್ ಇರಬೇಕು ಕಣವ. ಯಾಕೆ, ಏನಾಯ್ತು? ನಾನೇನು ಮಾಡಿದೆ? ನನಗೇನೋ ಕಷ್ಟ ಅಂತ ಹೇಳ್ಕೊಂಡ್ರೆ ಅದನ್ನ ನಮ್ಮ ಅಮ್ಮಂಗೆ ಹೇಳ್ಬೇಡ ಅಂತ ತಾನೆ ಯಾಕೆ ಹೇಳಿದ್ದೀನಿ? ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಬೈತಾ ಕೂತದೆ. ನಿನ್ಗೆ ಹೇಳಿದೆ ತಪ್ಪಾಯ್ತಾ ನಾನು? ಅಯ್ಯೋ, ನಾನೇನು ಹೇಳಿಲ್ಲ ಕಣೆ. ನೀನು ಹೇಳಿಲ್ಲ, ನಿಮ್ಮ ಅಮ್ಮಂಗೆ ಹೇಳಿದ್ಯಲ್ಲ. ನಿಮ್ಮ ಅಮ್ಮ ತಗೋಗಿ ನಮ್ಮ ಅಮ್ಮಂಗೆ ಒಂದು ಕತ್ತು ಸೇರಿಸಿ ಹೇಳದೆ. ಅಯ್ಯೋ, ನಮ್ಮ ಅಮ್ಮಂಗೂ ನಾನು ಹೇಳಿಲ್ಲ. ಫೋನ್ ಮಾತಾಡುವಾಗ ಇಲ್ಲೈತಲ್ಲ ಕೇಳಿಸ್ಕೊಂಡು ಏನೇನೋ ಹೇಳ್ಬಿಟ್ಟದೆ. ಸರಿ ಬಿಡ್ರವ, ನಿಮ್ಮ ಜೊತೆ ಹೇಳ್ಕೊಂಡಿದ್ದೆ ತಪ್ಪಾಯ್ತು. ಏನೂ ಇಲ್ಲ, ಈಗ ಚೆನ್ನಾಗೇವಿ ನಾವು. ಯಾವತ್ತೂ ನಿಂಗೆ ಫೋನ್ ಮಾಡಕ್ಕಿಲ್ಲ, ಏನು ಮಾಡಕ್ಕಿಲ್ಲ, ಹೋಗೆ ಸಾಕಾಯ್ತು. ನೋಡಿ ಹಂಗೆ ಮಾಡಿದ್ದೀನಿ, ನಮ್ಮ ಅಮ್ಮ ಏನು ಅನ್ಕೊಳಕ್ಕಿಲ್ಲ. ಯಾವತ್ತೂ ಫೋನಾಗಿ ಏನೋ ಮಾಡಬೇಡ ನನಗೆ, ಮಡ್ಗು ಫೋನ. ನಾವು ಫ್ರೆಂಡು ಇಲ್ಲ, ಏನೂ ಇಲ್ಲ. ಹಲೋ ಹಲೋ ಪೂಜಾ, ಇಂಥವ್ರಿಂದ ದೂರನೇ ಇರಬೇಕು. ಈ ಶಿವು ಎಲ್ಲೋದ್ರೂ ಇನ್ನೂ ಬಂದೇ ಇಲ್ವಲ್ಲ. ಮೊದಲು ಸಾರಿ ಕೇಳಬೇಕು ಅವ್ರ ಹತ್ರ. ತೂತರಿಕೆ ನಮ್ಮ ಅವ್ವ ಮಾಡೋ ಕೆಲಸವೋ. ಹೇಳ್ಬೇಡ ಅಂದೇನು ಹೇಳ್ಬಿಟ್ಟವಳೆ. ಇದಕ್ಕೆ ಅಬ್ಬ, ನಿನ್ಗೆ ಹೇಳ್ಬೇಡ ಅಂತ ತಾನೆ ರವ್ಗೆ. ಏನ ಪೂಜನ್ ಬಗ್ಗೆ ಆಲೆ ಹೋಗಿ ಎಲ್ಲ ಒದ್ರುಬಿಟ್ಟಿದ್ದೆ ಅಲ್ವಾ? ಅವಳು ನೋಡಲಿ ಫೋನ್ ಮಾಡಿ ಬೈತಾ ಕೂತಾವಳು ನನಗೆ. ಯಾಕೆ ಹೋದವಳು ಇರೋ ವಿಷಯ ಹೇಳಿದ್ರೆ ನಾನು ನಿನ್ಗೆ ಹೇಳಿದ್ನಲ್ಲ ಹೋಗಿ ಬಾ ಆಯ್ತು, ಆಡಿನಿಲ್ಲ ಹೇಳ್ಬಿಟ್ಟೆ ಹೋಗಿ ಬತ್ತಾಳ ತಗೋ ಬರ್ಲು ತಕೊಂಡು. ಅವಳು ಇಲ್ಲಾಗಿಲ್ಲ ಅಂದಿರ್ತಾಳೆ. ಅಯ್ಯ ಹಾಕ್ಬೋದಳು, ಬರ್ಲಿ ಸುಮ್ಮನೆ ನನಗೆ ಬಾಯಿ ಕಟ್ಟಾಕ್ ಗೊತ್ತಿಲ್ವಾ? ನಿನ್ಗೆ ಹೇಳಿದ್ನಲ್ಲ ಹೋಗಿ ಹೋಗು, ಇನ್ನೇನಾರು ಹೇಳ್ಗಿಲ್ಲ ನಿನ್ಗೆ. ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.